ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಟಿವಿ ನೋಡಿ ಮಾತಾಡಬೇಡಿ. ಏನು ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ರೇಖಾ ಅಂತ, ಬ್ಯಾಂಗ್ಳೂರಿಂದಾನೇ ಫೋನ್ ಮಾಡ್ತಾ ಇರೋದು. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಅವ್ರದ್ದು ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹೇಳಿ. ನನ್ನ ಡೇಟ್ ಆಫ್ ಬರ್ತ್ ಬಂದು 12/11/1993. 12/11/1993. ಹುಟ್ಟಿದ ಟೈಮು 2:30 ನೈಟ್, ಎಷ್ಟು ಶುಕ್ರವಾರ ಗಂಟೆ? ಬೆಳಗ್ಗೆ 2:30 AM ಮ್ಯಾಮ್. 8:30 AM. ಓಕೆ, ಏನು ಪ್ರಶ್ನೆ ಇದೆ ಕೇಳಿ. ಹಾಂ, 2:30 ಮ್ಯಾಮ್. 2:30 AM. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಗಳಿದ್ದಾರೆ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ, ಹೇಗಿದ್ದೀರಿ? ಏನು ಊಟ ಆಯ್ತು? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಿಮ್ಮನ್ನ ನಾವು ತುಂಬಾ ದಿವಸದಿಂದ ಫಾಲೋ ಮಾಡ್ತಿದ್ದೀವಿ. ನಾನು ಇನ್ಸ್ಟಾಗ್ರಾಮಲ್ಲೂ ನಿಮ್ಗೆ ಫಾಲೋ ಮಾಡ್ತಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದೀರಾ? ಒಂಚೂರು ಸೌಂಡ್ ಕೊಡಿ. ಇಲ್ಲಿ ಸೌಂಡ್ ಇಲ್ಲ, ಇಲ್ಲೊಂಚೂರು ಸೌಂಡ್ ಕೊಡಿ. ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀವಿ ಗುರುಗಳೇ. ಮೂರ್ದ ನಾನು ಕೇಳಿಸ್ಕೊಂಡಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ನೀವು ನಂದು ಅವಾಗ ತುಲಾರಾಶಿ ಬಗ್ಗೆ ಎಲ್ಲ ಹೇಳ್ತಿರ್ತೀರಲ್ಲ, ನಂಬರ್ಸ್ ಅದೆಲ್ಲ ಫಾಲೋ ಮಾಡ್ತಿರ್ತೀನಿ. ಹೌದಾ? ನಾನು ರೀಸೆಂಟ್ ಆಗಿ ಒಂದು ಹೇಳಿರಲ್ಲ, 666 ಎಲ್ಲ ಬರ್ಕೊಳ್ಳಿ ನಿಮ್ಗೆ ಅಂತ ಎಲ್ಲ, ಅದನ್ನೆಲ್ಲ ಮಾಡ್ತಾ ಇದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ ಗುರುಗಳೇ. ಒಳ್ಳೇದಾಗಲಿ. ಏನು ನಿಮ್ಮ ಹೆಸರು? ನನ್ನ ಹೆಸರು ರೇಖಾ ಅಂತ. ಏನು ಪ್ರಶ್ನೆ ರೇಖಾ? ನೀವು ಕನ್ಯಾ ರಾಶಿ ಬರ್ತಾ ಇದ್ದೀರಾ? ಕನ್ಯಾ ರಾಶಿನ ಗುರುಗಳೇ. ಅದೇ ಸೇಮ್ ನಕ್ಷತ್ರ, ಇನ್ನೂ ಇಲ್ಲೇ ಇದೆ ಅತ್ಲೆ ಬಂದು. ಏನು ರೇಖಾ ನಿಮ್ಮ ಪ್ರಶ್ನೆ? ಮದುವೆ ಬಗ್ಗೆ ಗುರುಗಳೇ. ನನ್ನ ಕನ್ಯಾ ರಾಶಿ ಯಾವ ನಕ್ಷತ್ರ ಬರುತ್ತೆ ಗುರುಗಳೇ? ನಿಮ್ಮದು ಕನ್ಯಾ ರಾಶಿ ಚಿತ್ತ. ಅದು ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ನೀವು ತುಲಾರಾಶಿ ಚಿತ್ತ ನಕ್ಷತ್ರ ಫಾಲೋ ಮಾಡ್ತಾಯಿದ್ದೀರಾ? ಹೌದು. ಕನ್ಯಾ ರಾಶಿ. ಕನ್ಯಾ ರಾಶಿ ಚಿತ್ತ ನಕ್ಷತ್ರ. ಮದುವೆ ಲವ್ ಮ್ಯಾರೇಜ್ ಆಗ್ತೀರಾ, ಅರೇಂಜ್ ಮ್ಯಾರೇಜ್ ಆಗ್ತೀರಾ? ಅರೇಂಜ್ ಮ್ಯಾರೇಜ್ ಮನೇಲಿ ನೋಡ್ತಾ ಇದ್ದಾರೆ, ಬಟ್ ಯಾವ್ದು ಸೆಟ್ ಆಗ್ತಿಲ್ಲ, ಏನಿಲ್ಲ. ಬಂದಿದ್ದೆಲ್ಲ ಫಿಕ್ಸ್ ಆಗೋ ಅಂತಕ್ಕೆ ಬರೋದಿಲ್ಲ, ಏನಲ್ಲ, ಏನಾದ್ರೂ ಆಗಿ ಮಧ್ಯದಲ್ಲೇ ನಿಂತು ಹೋಗುತ್ತೆ. ಆ ಥರನೇ ಆಗ್ತಿದೆ ಎಷ್ಟೊಂದು. ನಿಮ್ಮಲ್ಲಿ ಯಾರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರಾ? ಯಾರು ಇಲ್ಲ. ಅಪ್ಪಾಜಿ ಇದ್ರು, ಪೋಸ್ಟ್ ಆಫೀಸ್ ಅಲ್ಲಿ ಇದ್ರು. ಅವರು ತೀರೋಗಿದ್ದಾರೆ, 8 ವರ್ಷ ಆಯ್ತು ತೀರ್ಕೊಂಡು. ಇಲ್ಲ, ನಿಮ್ದು ಕನ್ಯಾ ಲಗ್ನ ಕನ್ಯಾ ರಾಶಿ ಕನ್ಫರ್ಮ್. ನಿಮ್ಮ ಅಪ್ಪ 9ನೇ ಮೇಲೆ ಕೇಳ್ತಿದ್ದಾನೆ, ಅದಕ್ಕೆ ಡೆತ್ ಆಗಿದ್ದಾರೆ. ಅದರಿಂದ ಕರೆಕ್ಟ್ ಲಗ್ನ. ಹಂಗಾರೆ 100 ಕನ್ಯಾ ರಾಶಿ ನಿಮ್ಮದು, ಚಿತ್ತ ನಕ್ಷತ್ರ. ಬರ್ಕೊಂತೀನಿ ಅಂದ್ರೆ ಕನ್ಯಾ ರಾಶಿ ಚಿತ್ತ ನಕ್ಷತ್ರ. ಕನ್ಯಾ ರಾಶಿ ಕನ್ಯಾ ಲಗ್ನ ಚಿತ್ತ ನಕ್ಷತ್ರ ನಿಮಗೆ. ನಿಮ್ಗೆ ಯಾವುದು ಕೋಲ್ಡು ನೀರು ಅಂದ್ರೆ ಆಗಲ್ವಾ? ಚೆನ್ನಾಗಿ ಆಗುತ್ತಾ? ನೀರು ಚೆನ್ನಾಗಿ ಆಗಿ ಬರುತ್ತೆ. ಹೌದಾ? ಐಸಿ ಮೇಲೆ ಚೆನ್ನಾಗಿ ತಿಂತೀರಾ? ತಿಂತೀನಿ. ನಿಮಗೆ ಯಾರು ಗೌರ್ಮೆಂಟ್ ಕೆಲಸ ಇಲ್ಲ, ಸ್ವಂತ ಮನೆ ಸ್ವಂತ ಜಮೀನಿರೋ ಗಂಡ ಸಿಗ್ತಾನೆ? ಇಲ್ಲ ಸ್ವಂತ ಮನೆ ಇರುತ್ತೆ, ಇಲ್ಲ ಗೌರ್ಮೆಂಟ್ ಕೆಲಸ ಇರುತ್ತೆ. ಎರಡರೊಳಗೆ ಒಂದಾರು ಕನ್ಫರ್ಮ್. ಅದು ತುಂಬಾ ಲೇಟ್ ಆಗ್ತಿದೆ, ಯಾವಾಗ ಆಗ್ಬೋದು? ಅದಕ್ಕೆ ಏನು ಮಾಡೋದು ನೋಡಿ. ಇವಾಗ ಎಷ್ಟು ವರ್ಷ ನಿಮಗೆ? ಇವಾಗ 32. 32? ಯಾಕೆ ಮದುವೆ ಆಗೋದು? ಸುಮ್ಮನೆ ಇದು ಬಿಡೋದಲ್ವಾ? ನೋಡ್ತಾ ಇದೀವಿ. ಅಲ್ಲ ರೀ, ನಾನು ಹೇಳೋದು ಉತ್ತರ ಕೊಡ್ರಿ. ಯಾಕೆ ಮದುವೆ ಆಯ್ತು? ಸುಮ್ಮನೆ ಇರೋದಲ್ವಾ? ಮಾತಾಡಿ. ಮೇಡಮ್ ಮಾತಾಡಿ. ಹೇಳಿ ಗುರುಗಳೇ, ಈಗ ಆಗ್ಬೇಕಲ್ವಾ? ಅಲ್ಲ, ಯಾಕೆ ಮದುವೆ ಆಯ್ತು? ಸುಮ್ಮನೆ ಇದ್ಬಿಡಿ. ಹಂಗಲ್ಲ, ಇವಾಗ ಆಗ್ಬೇಕಲ್ವಾ ಗುರುಗಳೇ? ನಾನು ಹೇಳ್ತದಕ್ಕೆ ನನಗೆ ಸುತ್ತಿ ಬಳಸಿ ಮಾತಾಡ್ಬಿಡಿ, ಸ್ಟ್ರೈಟಾಗಿ ಟ್ರಾಕಿಗೆ ಬರ್ರಿ. ಮದುವೆ ಆಗಬೇಡಿ, ಸುಮ್ಮನೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗ ಏನು ಇವತ್ತು ಏನಾದ್ರು ಹೇಳಿ, ಎಷ್ಟು ಇಲ್ಲ ನೋ ಹೇಳಿ, ಸುತ್ಕೊಂಡು ಮಾತಾಡಬೇಡಿ. ಆಗ್ಬೇಕು ಗುರುಗಳೇ, ಆಗೋದಕ್ಕೆ ಅಲ್ವಾ ಕೇಳಿರೋದು. ಹೆಣ್ಮಕ್ಳು ಹುಟ್ಟೋದೇ ಮದುವೆ ಆಗೋಕ್ಕೋಸ್ಕರ ಅಂತಲ್ಲ? ಅಲ್ಲ, ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ಇರಲಿಲ್ಲ, ಅವ್ರ ಜವಾಬ್ದಾರಿಗಳಿತ್ತು. ಅವಾಗ ಆಗೋ ಇಂಟ್ರೆಸ್ಟ್ ಇರಲಿಲ್ಲ, ಇವಾಗ ಆಗ್ಲೇಬೇಕು. ಯಾರನ್ನಾರು ಲವ್ ಮಾಡಿದಿರಾ ನೀವು? ಇಲ್ಲ ಗುರುಗಳೇ, ಮನೇಲೇ ನೋಡ್ತಿದ್ದೀವಿ. ಅಲ್ಲ, ಒಂದು ಸಣ್ಣದಾಗ ಲವ್ ಫೇಲ್ಯೂರ್ ಏನೂ ಆಗಿಲ್ಲ ಅಂದ್ರೆ ಇದು ಮನೇಲಿ ಒಂದು ಫಿಕ್ಸ್ ಮಾಡಿದ್ರು, ಅದು ಜೊತೆ ಆಯ್ತು. ಅವ್ರ ಹತ್ರ ಕಂಟಿನ್ಯೂ ಆಗ್ಲಿಲ್ಲ. ನಿಮ್ಮ ಮದುವೆ ಆಗುತ್ತೆ. ಒಂದು ಕನಕ ಪುಷ್ಯರಾಗ $1 ಹಾಕಿ, ಇಲ್ಲ ನಮ್ಮಲ್ಲಿ ಒಂದು ಕನಕ ಪುಷ್ಯರಾಗ ಬ್ರಾಸ್ಲೆಟ್ ಸಿಗುತ್ತೆ, ಅದು ತರಿಸ್ಕೊಳ್ಳಿ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ, ಇಲ್ಲ ಆಫೀಸಿಗೆ ಬರ್ರಿ.
ಆಲಂಗುಡಿ ಗುರು ಟೆಂಪಲ್ಗೆ ಹೋಗಿ ನೀವು ಕರೆಕ್ಟಾಗಿ ಇಷ್ಟೆಲ್ಲ ಕರೆಕ್ಟಾಗಿ ಮಾಡಿದ್ರೆ 10ನೇ ತಿಂಗಳೊಳಗೆ ಮದುವೆ ಫಿಕ್ಸ್ ಆಗುತ್ತೆ. 2 ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗುತ್ತೆ. ನಾ ಇಷ್ಟನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರಿ. ಇಲ್ಲಾಂದರೆ ನೀವು ಮತ್ತೆ ಮುಂದಿನ ವರ್ಷ ಫೋನ್ ಮಾಡ್ತೀರ, ಗುರುಜಿ ಯಾವಾಗ ಮದುವೆ ಆಗುತ್ತೆ ಅಂತ. ಇಲ್ಲ ಆಗೋದು ಬೇಡ ಗುರುಜಿ, ಇವತ್ತಲ್ಲ. ಆಲಂಗುಡಿ ಗುರು ಟೆಂಪಲ್ಗೆ ಹೋಗ್ಬಿಟ್ರೆ ನಾನು ಕೊಡೋಂಥ ಗುರುಗ್ರಾಸ್ ಬ್ಯಾಸ್ಲೆಟ್ ಹಾಕಿ ಕೈಗೆ ತುಂಬ ಬೇಗ ಮದುವೆ ಆಗುತ್ತೆ. ಅದ್ಭುತವಾದ ಸಕ್ಸಸ್ಸನ್ನು ಕೊಡುತ್ತೆ. ಲಗ್ನಕ್ಕೆ ಸಪ್ತಮಕ್ಕೆ ಶನಿ ದೃಷ್ಟಿ ಬೀಳ್ತೈತೆ. ಶನಿಗ್ರಹದೊಂದು ಸ್ಟೋನು, ಗುರುಗ್ರಹದೊಂದು ಬ್ಯಾಸ್ಲೆಟ್ ಯೂಸ್ ಮಾಡಿ ಆಲಂಗುಡಿ ಗುರು ಟೆಂಪಲ್ಗೆ ಮತ್ತು ತಿರುನಲ್ಲ ಶನೇಶ್ವರನ ಟೆಂಪಲ್ಗೆ ಹೊರಟ್ಬಿಟ್ಟು ನೀವು ಮದುವೆ ಆಗುತ್ತೆ. ಏನು ಹೆದರಿಬೇಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸೋಮಶೇಖರ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಮಗನ ಬಗ್ಗೆ ತೇಜಸ್ ಅಂತ. ಹಾಂ, ಓಕೆ. ಅವನು BSc ಓದ್ತಾ ಇದ್ದಾನೆ. ರೈಲ್ವೇದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೆದಿದ್ದಾನೆ. ಓಕೆ, ಫಸ್ಟ್ ಡೇಟ್ ಆಫ್ ಬರ್ತ್ ಹೇಳಿ. 25/3/2008. 25/3/2008. ಹುಟ್ಟಿ ಟೈಮು? ಮಧ್ಯಾಹ್ನ 1 ಗಂಟೆ. ಮಧ್ಯಾಹ್ನ 1 ಗಂಟೆ. 25/3/2008. ಡೇಟ್ ಆಫ್ ಬರ್ತ್ ಅದೇ 25. ಹಾಂ, 1 ಗಂಟೆ ಅಲ್ವಾ Timings ಮಧ್ಯಾಹ್ನ? ಟೈಮಿಂಗ್ಸ್ ಮಧ್ಯಾಹ್ನ 1 ಗಂಟೆ. ಓಕೆ, ಮಾತಾಡಿ, ಗುರುಗಳಿದ್ದಾರೆ. ಹಲೋ ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾನು ತುಮಕೂರಿಂದ. ಹಾಂ ಹೇಳಿ ಸರ್. ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. BSc ಓದ್ತಾ ಇದ್ದಾನೆ. ಹ್ಞೂ, ರೈಲ್ವೇಸ್ ಎಕ್ಸಾಮ್ ಬರೆದಿದ್ದಾನೆ. ಅದಾಗುತ್ತಾ ಆಗಲ್ವಾ ಸರ್? ನಿಮ್ಮ ಕುಟುಂಬದ ಗೌರ್ಮೆಂಟ್ ಕೆಲಸ ಇದ್ದಾರಾ? ಗೌರ್ಮೆಂಟ್ ಕೆಲಸದ್ದು ನಮ್ಮ ತಾತವ್ರದ್ದು ನಮ್ಮ ಅಪ್ಪಂಗೆ ಬಂದಿತ್ತು. ಹ್ಞೂ, ಅದನ್ನ ಇದು ಬೆಂಗಳೂರಲ್ಲಿ ಮಿನೋರಾ ಮಿಲ್ಲಲ್ಲಿ ಜಾಸ್ತಿ ದಿವಸ ಮಾಡಿದ್ರಲ್ಲ, ಅಲ್ಲಿ ಹೋಗದಲ್ಲಿ ರಿಸೈನ್ ಮಾಡಿಬಿಟ್ರು, ಬೇರೆ ಬರ್ಕೊಟ್ಬಿಟ್ರು. ಅದಕ್ಕೆ ನಮ್ಮ ಹುಡುಗ ಈಗ ಬರ್ದಿದ್ದಾನೆ. ಅದು ಆಗುತ್ತಾ ಆಗಲ್ವಾ ನೋಡಿ ಸರ್? ಓಂ ಬ್ರಹ್ಮದೇವಾಯ ನಮಃ. ಸರ್ ಆಗುತ್ತೆ, ಆಗುತ್ತಾ ಸರ್? ಆಗುತ್ತೆ. ಒಂದು ತಿರುನಲ್ಲ ಶನೇಶ್ವರನ ಟೆಂಪಲ್ಗೆ ಹೊರಟು ಬರ್ರಿ. ಶನಿ ದಿವಸ ನಡೀತೈತೆ. ಒಂದು ಗುರು ಸೂರ್ಯಗ್ರಹದ ಬ್ಯಾಸ್ಲೆಟ್ ಯೂಸ್ ಮಾಡಿ. ರೂಬಿ ಸಂಬಂಧಪಟ್ಟಿದ್ದು ನಮ್ಮಲ್ಲಿ ತರಿಸ್ಕೊಳ್ಳಿ, ಇಲ್ಲ ನೀವು ತರಿಸ್ಕೊಳ್ಳಿ. ಒಂದು $1 ಹಾಕಿ ನಿಮ್ಮ ಕೊಳ್ಳಲ್ಲಿ. ಇಷ್ಟು ಮಾಡಿದ್ರೆ ಪಕ್ಕ ಆಗುತ್ತೆ. ಆಗುತ್ತೆ ಸರ್, ನೋಡಿ ಸರ್. ನಾನು ಹೇಳಿದ್ದೀನಿ, ನೀವು ನೋಡಿ ತಗೋಬೇಕು ಸರ್. ಇನ್ನು ನೀವು ಅದಕ್ಕೆ ನೀವು ಬಂಡವಾಳ ಹಾಕಿ ನಿಮ್ಮ ಮಗನಿಗೆ ಎನರ್ಜಿ ಪಡ್ಕೊಳ್ಳಿ. ಇಲ್ಲಾಂದರೆ ಆಗಲ್ಲ ಅಂತ ಹೇಳುತ್ತೆ. ನೀವು ಸ್ಟೋನ್ ಯೂಸ್ ಮಾಡಲೇಬೇಕು, ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳುತ್ತೆ. ಅದೇ ಸರ್, ನಿಮ್ಗೆ ಬರ್ತಾ ಇಲ್ಲ ಕನೆಕ್ಟ್ ನಂಬರ್, ಅದಕ್ಕೆ ಇದು ಮಾಡ್ಬೇಕು ಆಫೀಸ್ಗೆ ಮಾಡಿ ಬಂದು ತಗೊಳ್ಳಿ, ಕೆಲಸ ಸಿಗುತ್ತೆ. ಯಾಕೆಂದರೆ ನಿಮಗೆ ಶನಿ ದಿವಸ ನಡೀತೈತೆ. ಶನಿಗೆ ಸೂರ್ಯ ಅಷ್ಟಮಕ್ಕೆ ಹೋಗ್ಬಿಟ್ಟ. ಆಮೇಲೆ ಲಗ್ನದಲ್ಲಿ ಕುಜಗ್ರಹ ಇದ್ದಾನೆ. ಇದನ್ನು ಯೂಸ್ ಮಾಡಿದ್ರೆ ಪಕ್ಕ ಸಿಗುತ್ತೆ. ಯೂಸ್ ಮಾಡಿ. ಗುರುಗಡೆ ನಾವು ಮನೆ ಕಟ್ಟಬೇಕು ಅಂತ ಇದ್ದೀವಿ, ಆಗುತ್ತಾ? ಕೈ ಹಾಕಿದ್ರೆ ಆಗುತ್ತೆ. ನಿಮ್ಮ ಮಗನ ಲಗ್ನದಲ್ಲಿ ಕುಜ ಇದ್ರೆ ಆಗುತ್ತೆ, ಯಾವುದೇ ಅನುಮಾನ ಇಲ್ಲ. ಮಾಡಿ. ಆಯ್ತು ಸರ್, ಓಕೆ ಸರ್, ಥ್ಯಾಂಕ್ಸ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಸಂಧ್ಯಾ ಅಂತ, ಬೆಳಗಾವಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಂದು 11/8/1965. 11/8 ಇಸ್ವಿ 1965. ಓಕೆ, ಟೈಮು? ಮಧ್ಯಾಹ್ನ 2 ಗಂಟೆ. ಶ್ರವಣ ನಕ್ಷತ್ರ, ಮಕರ ರಾಶಿ. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ಆರೋಗ್ಯ ಸಮಸ್ಯೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಆರೋಗ್ಯನೂ ಸರಿ ಇಲ್ಲ ಗುರುಗಳೇ. ಅದು ಸರೋಗಲ್ಲ. ನಾನು ಸ್ಮಿತಾ ಹತ್ರ 2 ಬ್ರಾಸ್ಲೆಟ್ ತಗೊಂಡಿದ್ದೇನೆ. ಅದು ಅವ್ರ ಪರ್ಸ್ನಲ್, ನೀವು ಅವ್ರಿಗೆ ಮಾತಾಡಿ ಕೇಳಿದ್ದು, ನನ್ನ ಕಾರ್ಯಕ್ರಮ. ಹಾಂ, ಆಯಿತು, ನೀವೇನು ಹೇಳ್ತೀರ ಹೇಳಿ. ಮೇಡಮ್, ನಿಮ್ಮ ಲಗ್ನದಲ್ಲಿ ಕೇತುಗ್ರಹ ಇದ್ದಾನೆ. ಕುತ್ತಿಗೆ ಸಂಬಂಧಪಟ್ಟಿದ್ದು ಕಾಯಿಲೆ, ತೊಡೆಗೆ ಸಂಬಂಧಪಟ್ಟಿದ್ದು ಕಾಯಿಲೆ, ಗರ್ಭಕೋಶ ತೊಂದರೆ, ಗರ್ಭಕೋಶ ತೆಗಿಬೇಕಾ ಬರ್ಬೋದು. ಹಾಂ, ನೀವು ತೆಗೆದಿಲ್ಲ ಯಾವುದುವೆ? ಏನು ಗರ್ಭಕೋಶದ್ದು ಏನಿಲ್ಲ, ಮಂಡಿ ನೋವು. ಅದೇ ಕುತ್ತಿಗೆಗೆ ತೊಡೆ ಸಂಬಂಧಪಟ್ಟಿದ್ದು ಗರ್ಭಕೋಶ ತೊಂದರೆ ಬರುತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ನಿಮಗೆ ಶನಿ ದಿವಸ ನಿಮಗೆ 2019 2020 ಏನು ತೊಂದರೆ ಆಗಿತ್ತು? 2020. 19-20 ಏನು ಇಲ್ಲ, ಏನಿಲ್ಲ. ಏನಿಲ್ಲ, ಆಮೇಲೆ ಆರಾಮಾಗಿದೆ. ಮತ್ತೆ ಹೆಂಗೆ ಬಂತು ಕಾಯಿಲೆ ನಿಮಗೆ? ಯಾವಾಗ ಬಂತು?
ಅಯ್ಯೋ ನನಗೆ ಅದು ಮಂಡಿ ನೋವು ಎಲ್ಲ ಬತ್ತ ಅದು 12 ವರ್ಷ ಆಯ್ತದ. ನಾವು ಹೇಳಿದ್ದು ಅವಾಗಲೇ ತಾನೇ ನಿನಗೆ ತೊಂದರೆ ಕೊಡುತ್ತೆ ಅಂತ. ಹೌದು. ನಿಮ್ಮ ಜಾತಕದಲ್ಲಿ ನೋಡಿ ಮೇಡಮ್ ಅವರೇ, ಇವಾಗ ನಡೀತಿರೋಂಥ ಜಾತಕದಲ್ಲಿ ಲಗ್ನದಲ್ಲಿ ಕೇತುಗಳ ಆರೋಗ್ಯ ಸಮಸ್ಯೆ ಬರುತ್ತೆ, ಬಂದೇ ಬರುತ್ತೆ. ಲಗ್ನಾಧಿಪತಿ ಕುಜ 12ನೇ ಮಲ್ಲಿದ್ದಾನೆ, ಅದು ಇರಬಾರ್ದು. ಹಾಗಾಗಿ ನಿಮ್ಮ ಜಾಗದಲ್ಲಿ ಹೆಲ್ತಿಗೆ ತುಂಬ ನರಕ ಕೊಡುತ್ತೆ. ಹೆಲ್ತಿಗೆ ಇಲ್ಲ ನಮ್ಮಲ್ಲಿ ವಾಸ್ತು ಕಿಟ್ಟನ್ನು ತರಿಸ್ಕೊಳ್ಳಿ. ಹಾಂ ಆಮೇಲೆ ಶನಿಗೆ ಸಂಬಂಧಪಟ್ಟ ಸ್ಟೋನ್ ಹಾಕಿ ಯೂಸ್ ಮಾಡಿ, ಒಳ್ಳೆಯದಾಗತ್ತೆ. ಹಾಂ ಆಮೇಲೆ ನಿಮ್ಮ ಲೈಫಲ್ಲಿ ಕೇತು ಗ್ರಹನ ಅತಿ ಹೆಚ್ಚು ಆರಾಧನೆ ಮಾಡಿ, ಹಾಂ ಆವಾಗ ನಿಮ್ಮ ಪ್ರಾಬ್ಲಮ್ಸ್ ಇರೋಗುತ್ತೆ. ಆದರೂ ನಿಮ್ಮ ಆರೋಗ್ಯ ನೀವು ತುಂಬ ಕೆಡುತ್ತೆ. ನೀವು ಒಂಥರ ಆರೋಗ್ಯನ ನೀವು ಸಾಯೋವರೆಗೂ ನೋಡ್ಕೋಬೇಕು. ಎಷ್ಟು ವರ್ಷ ಆಯ್ತು ಗುರುಗಳೇ ಇದು? ನಿಮ್ಮ ಲೈಫ್ ಲಾಂಗ್ ಸಾಯೋವರೆಗೂ ಇರುತ್ತೆ. ಅಯ್ಯೋ ಸಾಕಾಗಿ ಹೋಗಿತ್ತು, ಅನುಭವಿಸಿ. ನಾನೇ ಹೇಳಿದ್ನಲ್ಲ, ನೀವು ಸಾಯೋವರೆಗೂ ಇರುತ್ತೆ ಅಂತವ. ಹೌದಾ? ಹ್ಞೂ ಇನ್ನೇನು 62 ಚಾಲು ಆಗ್ತಿತ್ತು ನಾಳೆಗೆ ನಾಡ್ದಿಗೆ. ಹ್ಞೂ ಇನ್ನು ಎಷ್ಟು ವರ್ಷ ಅಂತ? ನನಗೆ ಯಾಕೆ ಬೇಕು ನಿಮ್ಮ ಸಾವು ಹೇಳ್ಬಿಟ್ಟು ಶಾಪ ಹೊತ್ಕೊಳೋದು? ಹೌದು. ಯಾಕೆ ಹೌದು. ನಾನು ಯಾಕೆ ನಿಮ್ಮ ಸಾವನ್ನ ಹೇಳಿ? ಹೌದು. ಕರೆಕ್ಟ್ ಅಲ್ವಾ? ಅದು ಸದ್ಯಕ್ಕಂತೂ ಸಾವು ಬರೋದಿಲ್ಲ ಅಂತೀರಾ? ಅದು ಬಂದರೂ ನಂಗೆ ಯಾಕೆ ಬೇಕು? ನನಗೂ ಮಗಳಿದ್ದಾಳೆ, ನನಗೂ ಫ್ಯಾಮಿಲಿ ಇದೆ. ನಿಮ್ಮ ಶಾಪ್ ನಿಮ್ಗೇನೋ ನಾವು ಹೇಳ್ತೀವಿ, ಹೇಳಾದ್ಮೇಲೆ ನನ್ನ ಬೈಕ್ ಹೇಳ್ತಾರೆ, ಅಯ್ಯೋ ಆರ್ಯವರ್ಧನ್ ನಾನು ಇಂಥ ಟೈಮ್ ಸದೋಚನೆ ಅಂತ. ಇದು ಬೇಡಿದ್ರೆ ಅಲ್ವಾ? ಶಾಪ ಹಾಕಲ್ವಾ ನೀವು? ನಾವು ಶಾಪ ಹಾಕುದಿಲ್ಲಪ್ಪ, ಶಾಪ ಹಾಕಿ ಏನ್ ಮಾಡೋದು? ನಮ್ಗೆ ಬಂದ ಚಪಾತಿ ಎಲ್ಲ ಹೇಳಿದ್ದು ನಾನೇನಾದ್ರು ಹೇಳಿ ಶಾಪ ಹಾಕ್ಬಿಟ್ರೆ? ನಾವು ಶಾಪ ಹಾಕುದಿಲ್ಲ. ಓಕೆ, ನಿಮಗೆ ಯಾವಾಗ ಸಾವು ಬರ್ತಿತ್ತ ನೀವು ಕೇಳ್ತಾ ಇದ್ರಲ್ವಾ? ಹೌದು. 2-3 ಟೈಮಲ್ಲಿ ನಿಮ್ಮ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಆಗುತ್ತೆ. 2024ರಿಂದ 25 ನಿಮ್ಮ ಮನಸ್ಸಿಗೆ ಏನಾದ್ರು ತುಂಬ ತೊಂದರೆ ಆಗಿ ಏನು ಬೇಕಾದ್ರೂ ತೊಂದರೆ ಆಗ್ಬೋದಾಗಿತ್ತು. ಏನಾದ್ರು ಆಯ್ತು ಅವಾಗ ಮನಸ್ಥಿತಿ? ಹೌದೌದು ಆಗಿತ್ತು. ಏನಾಯಿತು? ಒಂಥರ ಮನಸ್ಥಿತಿ ಸರಿ ಇರಲಿಲ್ಲ. ಅದೇನೆ, ಯಾಕಂದರೆ ಶನಿ ಮತ್ತು ಚಂದ್ರ ಅವಾಗಲೂ ಸತ್ತೋಗ್ಬೇಕು, ಸೂಸೈಡ್ ಮಾಡ್ಕೋಬೇಕು ಅನ್ಸೋಷ್ಟು ಫೀಲಿಂಗ್ ಬಂದಿರ್ಬೋದು, ಬದುಕೊಂಡಿರ್ಬೋದು ನೀವು. ಏನು ಹೇಳಿ? ಹೌದು ಕರೆಕ್ಟ್. ಅದನ್ನು ಹೇಳುತ್ತೆ. ನೀವು ಕೇಳ್ತೀನಿ. ನೀವು ಸತ್ತೋಗೋ ಟೈಮು ಡೇಟ್ ಎಲ್ಲ ಕನ್ಫರ್ಮಾಗಿ ಗೊತ್ತಾಗೋಯ್ತು, ಹೇಳಲ್ಲ ಬೇಡವಾ? ಹೇಳಿ ಕನ್ಫರ್ಮಾಗಿ ಗೊತ್ತಾಯ್ತು ನೀವು ಯಾವಾಗ ಸತ್ತೋಯ್ತೀರ ಅಂತ. ಹಾಂ ಹೇಳ್ತೀನಿ, ಬೇಜಾರು ಮಾಡ್ಕೊಂಡ್ರೆ. ಇವಾಗ ನಾನು ಕೇಳಿದೆ, ನೀವು ಸಾವು ಹೇಳಿದ್ಕೆ ನೀವು ಆ ಟೈಮಲ್ಲಿ ತೊಂದರೆ ಆಯ್ತು ಅಂತ ಹೇಳಿದೆ. ಯಾಕಂದರೆ ಇದು ಪ್ರೂವ್ ಮಾಡಿದೆ ನಿಮಗೆ. ಬೇಜಾರು ಏನಿಲ್ಲ, ಹೇಳಿ. ಇಲ್ಲ, ನೀವು ನಡುಗ್ತಾ ಇದ್ದೀರಾ, ಭಯ ಪಡ್ತಾ ಇದ್ದೀರಾ? ಏನಪ್ಪ? ಇಲ್ಲ, ನೀವು ಭಯ ಪಡ್ತಾ ಇದ್ದೀರಾ. ನೀವು ಕೇಳಿಬಿಟ್ರಿ, ನಾನು ಹೇಳಿದೆ ಆ ಟೈಮಲ್ಲಿ ತೊಂದರೆ ಆಗಿತ್ತು ಅಂತ. ಇವಾಗ ನಿಮ್ಮ ಸಾವು ಆ ಇಯರ್ ಅಂತ ನನಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ, ಹೇಳ್ಬಿಡ್ತೀನಿ. ಆದರೆ ನೀವು ನಡುಗ್ತಾ ಇದ್ದೀರಾ, ಭಯ ಪಡ್ತಾ ಇದ್ದೀರಾ. ಇನ್ನು ಎಷ್ಟು ವರ್ಷ ನೋಡಿರಾ? ನಾಳೆಗೆ ಸತ್ತೋದ್ರೆ ಸಾಕು 60 ಆಯಿತು ಅಂದರೆ ಇವಾಗ ಎಷ್ಟು ವರ್ಷ ಅಂತ ಮುಂದಕ್ಕೆ ಹೋದ್ರಿ. ಇದೇ ರೀ ಭಯ ಅನ್ನೋದು. ನೋಡ್ರಿ ರೀ, ನಾನು ಹೇಳಿದರೆ ಹುಡುಕೆ ಬರುತ್ತೆ ಅಮರಾಯ ನಿಮ್ಮ ಮನೆ ಬೇಕಾದ್ರೆ. ಹುಡುಕೆ ಬರೋದನ್ನ ಹೇಳ್ಬಿಡ್ತೀನಿ. ಹೇಳಿ. ಇಲ್ಲ, ನೀವು ಅಡ್ಡೇಟ್ ಗುಡ್ಡೇಟ್ ಕೇಳಿದ್ರಿ, ಎದ್ರಿ ಬಿಟ್ರಿ. ಇನ್ನು ಮುಂದಕ್ಕೆ ಹೋದ್ರಿ, ಬಿಡಿ, ಮುಂದಿನವ್ರು ಫೋನ್ ಮಾಡಿ ಹೇಳ್ತೀನಿ ಒಳದಲ್ಲಿ. ಓಕೆ.